ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಬೇಸಿಗೆ ಶುರುವಾಗಿದ್ದು, ಆರಂಭದಲ್ಲಿಯೇ ಗಡಿ ಗ್ರಾಮವಾದ ಹನುಮನಗುಡ್ಡದಲ್ಲಿ ನೀರಿನ ಹಾಹಾಕಾರ ಶುರುವಾಗಿತ್ತು. ಏನು ಈ ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮವಾಗಿರ್ತಕ್ಕಂಥ ಹನುಮನಗುಡ್ಡದಲ್ಲಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇರುವಂತದ್ದು, ಜೊತೆಗೆ ಅಲ್ಲಿ ಶಾಲಾ ಕಾಲೇಜಿಗೆ ತೆರಳತಕ್ಕಂಥ ಮಕ್ಕಳಿಗೆ ಸರಿಯಾದ ನೀರಿನ ವ್ಯವಸ್ಥೆ ಸಿಗದೆ ಇರೋದ್ರಿಂದ ಸ್ನಾನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅನ್ನೋಂತ ಅಳಲು ಸಂಕಷ್ಟವನ್ನ ಅಲ್ಲಿಯ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಆ ಗ್ರಾಮಕ್ಕೆ ಸಪ್ಲೈ ಮಾಡಬೇಕಾದಂತ ಕುಡಿಯ ನೀರಿನ ವ್ಯವಸ್ಥೆಯನ್ನ ಅಲ್ಲಿಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಿಸದೇ ಇರೋದ್ರಿಂದ ನೀರಿನ ತೊಂದರೆ ಆಗಿರುವಂತದ್ದು. ನಿಜಕ್ಕೂ ಕೂಡ ಈ ಬರದ ಹಣಪಟ್ಟಿಯನ್ನ ಕಟ್ಟಿಕೊಂಡಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಿಜಕ್ಕೂ ಅಧಿಕಾರಿಗಳು ತಲೆ ತಗ್ಗಿಸಬೇಕಾದಂತ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಯಾಕಂತ ಹೇಳಿದ್ರೆ, ಸಮರ್ಪಕವಾದ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಯಾವುದೇ ಸಂದರ್ಭದಲ್ಲಾದ್ರೂ ತುರ್ತಾಗಿ ಕ್ರಮವನ್ನ ಕೈಗೊಳ್ಬೇಕು. ಯಾವುದೇ ಸಂದರ್ಭದಲ್ಲಾದ್ರೂ ಅಲ್ಲಿಯ ವ್ಯವಸ್ಥೆಯನ್ನ ಸರಿ ಮಾಡ್ಲಿಕ್ಕೆ ಯಾವ ಮುಲಾಜುಗಳನ್ನು ನೋಡದೆ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು ನಿಯಮಗಳಿದ್ರು ಕೂಡ ಅಲ್ಲಿ ಕಳೆದ ಒಂದು ತಿಂಗಳಿದ್ರು ಕೂಡ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದ್ರು ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ನಿರ್ಲಕ್ಷ್ಯವನ್ನು ತೋರ್ತಿರ್ತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಈ ಗ್ರಾಮ ಏನಿದೆ, ಇದು ಬಳ್ಳಾರಿ ಮತ್ತು ಚಿತ್ರದುರ್ಗ ಗಡಿ ಗ್ರಾಮವಾಗಿರ್ತಕ್ಕಂಥದ್ದು. ಅಲ್ಲಿ ನೀರಿನ ಸಮಸ್ಯೆ ಪದೇ ಪದೇ ಉಲ್ಬಣ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚು ಹೊತ್ತನ್ನು ಕೊಟ್ಟು ಆ ನೀರಿನ ಸೌಕರ್ಯವನ್ನು ಕಲ್ಪಿಸಲಿಕ್ಕೆ ಅಲ್ಲಿಯ ಜನಪ್ರತಿನಿಧಿಯಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಎನ್.ವೈ. ಗೋಪಾಲಕೃಷ್ಣ ಅವರು ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಅವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತ ಆರೋಪವನ್ನ ಆ ಗ್ರಾಮಸ್ಥರು ಮಾಡಿದ್ರು. ಈ ಕುರಿತು ಈಗಾಗಲೇ ನ್ಯೂಸ್ 18 ಕಾಳಜಿಯ ವರದಿಯನ್ನ ಮಾಡಿರ್ತಕ್ಕಂಥದ್ದು. ನಮ್ಮೂರಲ್ಲಿ ನ್ಯೂಸ್ 18 ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ವರದಿ ಪ್ರಸಾರ ಮಾಡಿದ ತಕ್ಷಣ ಕೂಡಲೇ ಅಲ್ಲಿಗೆ ಅಧಿಕಾರಿಗಳು ಭೇಟಿ ನೀಡಿರ್ತಕ್ಕಂಥದ್ದು. ಶಾಸಕ ಎನ್.ವೈ. ಗೋಪಾಲಕೃಷ್ಣ ಏನಿದ್ದಾರೆ ಅವರ ಸೂಚನೆಯ ಮೇರೆಗೂ ಕೂಡ ಅಲ್ಲಿ ಅಧಿಕಾರಿಗಳು ಭೇಟಿ ನೀಡಿರ್ತಕ್ಕಂಥದ್ದು. ಅಲ್ಲಿ ಏನು ಕಳೆದ ಒಂದು ತಿಂಗಳಿಂದಲೂ ಕೂಡ ಮೋಟಾರ್ ಪಂಪ್ ಸುಟ್ಟೋಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿಯ ಕುಡಿಯ ನೀರಿನ ಸೌಕರ್ಯವನ್ನು ಕೊಡ್ಲಿಕ್ಕೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತ ಕೆಲಸ ಮಾಡಿರೋದು. ಜೊತೆಗೆ ಏನು ಆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಬಳಿಕ ಗ್ರಾಮಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿಗೆ ಅಧಿಕಾರಿಗಳು ತಿಳಿದಂತ ಸಂದರ್ಭ ಅಲ್ಲಿಯ ಗ್ರಾಮಸ್ಥರು ಅವರಿಗೆ ತರಾಟೆಗೆ ತೆಗೆದುಕೊಂಡಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಕಳೆದ ಒಂದು ತಿಂಗಳಿಂದಲೂ ಕೂಡ ನಾವು ನೀರನ್ನ ಸಮರ್ಪಕ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಿ ಅನ್ನುವಂತ ಮಾತುಗಳನ್ನ ಕೇಳಿದ್ರು ಕೂಡ ಯಾರು ಕೂಡ ನಿರ್ಲಕ್ಷ್ಯ ಭಾವದಿಂದನೇ ನೋಡಿದ್ರಿ. ಹಾಗಾಗಿ ಇವತ್ತು ಯಾಕೆ ಬಂದ್ರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಕ್ರಮ ವಹಿಸ್ತಾ ಇರೋದಕ್ಕೆ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಹನುಮನಗುಡ್ಡ ಗ್ರಾಮದಲ್ಲಿ ಸೃಷ್ಟಿಯಾಗಿದ್ದಂತಹ ನೀರಿನ ಹಾಹಾಕಾರ ಏನಿತ್ತು, ತತ್ವಾರ ಏನಿತ್ತು, ಜಾನುವಾರುಗಳಿಗೆ ಸಿಗಬೇಕಾದಂತ ನೀರಿನ ಸೌಲಭ್ಯ ಸಿಗದೆ ಒಂದು ಪರದಾಟ ಮಾಡುವಂತ ಸ್ಥಿತಿ ಏನ್ ನಿರ್ಮಾಣವಾಗಿತ್ತು, ಅದನ್ನ ಈಗಾಗಲೇ ಅಧಿಕಾರಿಗಳು ನ್ಯೂಸ್ 18 ವರದಿಯಿಂದ ಎಚ್ಚೆತ್ತು ನೀರನ್ನ ಕೊಡುವ ಮೂಲಕ ಆ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹವಾಗಿದೆ. ಅದಕ್ಕೆ ಅಲ್ಲಿಯ ಗ್ರಾಮಸ್ಥರು ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.